ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರಾಲಾಂಪಾಡ್ ಯೂಟ್ಯೂಬ್ ಚಾನಲ್. ಇಂದಿನ ವಿಶೇಷ ಸ್ವಾತಂತ್ರ್ಯೋತ್ಸವದ 216ನೇ ಫಲಪುಷ್ಪ ಪ್ರದರ್ಶನ ನಮ್ಮ ಲಾಲ್ಬಾಗ್ ಬೆಂಗಳೂರಿನಲ್ಲಿ. ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ಬಾಗ್ ಸಜ್ಜಾಗಿದೆ. ಈ ಬಾರಿಯ ಥೀಮ್ ಏನು, ಪ್ರವೇಶ ಶುಲ್ಕ ಎಷ್ಟು, ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನೆಲ್ಲ ವಿಶೇಷತೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ. ಈ ಸಲ ವಯಸ್ಕರಿಗೆ ವಾರದ ದಿನಗಳಲ್ಲಿ 80 ರೂಪಾಯಿ ಹಾಗೂ ಶನಿವಾರ, ಭಾನುವಾರ ಮತ್ತು ಸರ್ಕಾರಿ ರಜಾ ದಿನಗಳಲ್ಲಿ 100 ರೂಪಾಯಿ ಟಿಕೆಟ್ ಪ್ರವೇಶ ಶುಲ್ಕನ ನಿಗದಿಪಡಿಸಲಾಗಿದೆ. ಬರ್ಡ್ಸ್ ಐ ವ್ಯೂ ಆಫ್ ಲಾಲ್ಬಾಗ್ ಈ ನಕ್ಷೆ ನಿಮಗೆ ರೋಡ್ ಮ್ಯಾಪ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಉಪಯೋಗ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋ ದೃಶ್ಯ ಮೊದಲನೇ ದಿನದ ಫಲಪುಷ್ಪ ಪ್ರದರ್ಶನ ಸಿದ್ಧತೆ ಹೇಗಿದೆ, ಏನೆಲ್ಲ ಆಗ್ತಾ ಇದೆ, ಯಾವಾಗ ಇನಾಗ್ರೇಷನ್, ಅದೆಲ್ಲ ಕಂಪ್ಲೀಟ್ ವ್ಯೂ ಮತ್ತು ಪಿಕ್ಚರ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನಾವು ಬೆಳಗ್ಗೆ ಹೋಗಿದ್ದೀವಿ. ಇವಾಗ ಸಮಯ ಇನ್ನು 9:30. ಇಲ್ಲಿ ಎಲ್ಲ ಇವಾಗ ಸಿದ್ಧತೆ ಆಗ್ತಾ ಇದೆ ಇನಾಗ್ರೇಷನ್ಗೋಸ್ಕರ. ಟಿಕೆಟ್ ಕೂಡ ಇನ್ನು ಕೌಂಟರ್ ಎಲ್ಲ ಓಪನ್ ಆಗಿಲ್ಲ, ಬಟ್ ಇನಾಗ್ರೇಷನ್ ಆದಮೇಲೆ ಓಪನ್ ಆಗುತ್ತೆ. ಈ ಬಾರಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಷಯಾಧಾರಿತವಾದ ಪುಷ್ಪ ಪ್ರದರ್ಶನ ಮಾದರಿಗಳು ಕಣ್ಮನ ಸೆಳೀತಾ ಇದೆ. ಮೊದಲಿಗೆ ಲಾಲ್ಬಾಗ್ ಲೇಕ್ ನಿಮಗೆ ಗೇಟ್ ನಂಬರ್ 4 ಹೋಗ್ತಾನೆ ಮೊದಲಿಗೆ ಸಿಗುತ್ತೆ. ತುಂಬ ಪ್ರಶಾಂತವಾಗಿದೆ. ಬೆಳಗಿನ ಜಾವ ಅಂತೂ ಫಸ್ಟ್ ಟೈಮ್ ನಾನು ಬಂದಿರೋದು ಅಂತಲೇ ಹೇಳ್ಬೋದು. ಅಕ್ಕಿಗಳ ಚಿಲಿಪಿಲಿ ಗಾನ ಕಿವಿಗೆ ಸಂಗೀತ ನಾದ ಧ್ವನಿ ಥರ ಕೇಳಿಸ್ತಾ ಇತ್ತು. ನೀವು ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿದರೆ ರಿಪಬ್ಲಿಕ್ ಡೇ ದಿನ ಹೇಗೆ ಫಲಪುಷ್ಪ ಪ್ರದರ್ಶನ ಬಸವಣ್ಣ ಅವ್ರ ಥೀಮ್ ಇತ್ತು ಅಂತ ನೀವು ನೋಡ್ಬೋದು. ಅದರಲ್ಲಿ ಈ ಬಾರಿ 216ನೇ ಫಲಪುಷ್ಪ ಪ್ರದರ್ಶನ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಾಡ್ತಾ ಇದ್ದಾರೆ. ಇನ್ನು ಫಲಪುಷ್ಪ ಪ್ರದರ್ಶನ ಉದ್ಘಾಟಿಸಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಮೊಮ್ಮಗ ಡಾಕ್ಟರ್ ಭೀಮ್ರಾವ್ ಯಶವಂತ್ ಅಂಬೇಡ್ಕರ್ ಅವರನ್ನು ಆಹ್ವಾನಿಸಲಾಗಿದೆ. ಅಂಬೇಡ್ಕರ್ ಅವರ ಜೀವನದ ನಾನಾ ಆಯಾಮಗಳು, ಸಂಗತಿಗಳು ವಿದೇಶಿ ಹಾಗೂ ಸ್ವದೇಶಿ ಹೂಗಳಿಂದ ಅನಾವರಣಗೊಂಡಿದೆ. ರೋಡ್ ಮ್ಯಾಪ್ಸ್ ಅಂತೂ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒಳಗಡೆ ನಿಮಗೆ ಯಾವುದೇ ರೀತಿ ವೆಹಿಕಲ್ಸ್ ಅಲೋ ಇರಲ್ಲ. ಅಪಾರ್ಟ್ ಫ್ರಮ್ ಗೌರ್ಮೆಂಟ್ ವೆಹಿಕಲ್ಸ್, ಆ್ಯಂಬುಲೆನ್ಸ್ ಆ ಥರದ್ದು ಬಿಟ್ಟು ಯಾವುದೇ ರೀತಿ ವೆಹಿಕಲ್ಸ್ ಅಲೋ ಇರಲ್ಲ. ನೀವು ಕಾಲ್ನಡಿಗೆಲ್ಲೇ ಫುಲ್ಲು ಲಾಲ್ಬಾಗ್ನ ನೋಡಿದ್ರೇ ಅದು ಫೀಲ್ ನಿಮಗೆ ಆಗೋದು. ನಡೆಯೋಕ್ಕಾಗದಿಲ್ದವ್ರಿಗೆ ಸ್ಪೆಷಲ್ ವೆಹಿಕಲ್ಸ್ ಕೂಡ ಇದೆ ನೋಡಿ. ಕುಡಿಯುವ ನೀರಿನ ಘಟಕ ಎಲ್ಲ ಇದೆ. ಪ್ಲಾಸ್ಟಿಕ್ಸ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ ಈ ಸಲ. ಪ್ಲಾಸ್ಟಿಕ್ ಅಂತೂ ಏನೂ ತರಲೇಬೇಡಿ. ಏನಾದರೂ ನೀವು ತಿಂಡಿ ತಿನಿಸು ತೊಗೊಬೇಕು ಅಂದರೆ ಇಲ್ಲೇ ನೆನ್ನೆ ಸಿಗುತ್ತೆ. ಬಟ್ ಪ್ಲಾಸ್ಟಿಕ್ ನೀವು ಹೊರಗಡೆಯಿಂದ ತಂದ್ರೂ ಒಳಗಡೆ ಅಲೋ ಮಾಡಲ್ಲ. ಟಿಕೆಟ್ ಕೌಂಟರಲ್ಲೇ ಸ್ಕ್ವಾಶ್ ಮಾಡೇ ಹಾಕ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಥೀಮ್ ನಿರ್ಮಾಣಕ್ಕಾಗಿ 7ರಿಂದ 8 ಲಕ್ಷ ಹೂಗಳನ್ನು ಬಳಸಿಕೊಳ್ಳಲಾಗ್ತಿದೆ ಅಂತ ಮಾಹಿತಿ ಬರ್ತಾ ಇದೆ. ಇದಕ್ಕಾಗಿ ಲಾಲ್ಬಾಗ್ ನರ್ಸರಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬೆಳೆಸಿ ಪೋಷಿಸಲಾಗುತ್ತಿತ್ತಂತೆ. ಇಲ್ಲಿ ಪ್ರತಿಯೊಂದು ಮರದ ಮೇಲೆ ಅದರ ಹೆಸರು, ಅದರ ಜೀನಸ್, ಸ್ಪೀಶೀಸ್ನ ಹಾಕಿದ್ದಾರೆ ಐಡೆಂಟಿಫಿಕೇಷನ್ಗೋಸ್ಕರ. ಮತ್ತು ಮರದಕ್ಕೆ ಒಂದೊಂದು ಮರಕ್ಕೂ ಒಂದೊಂದು ನಂಬರ್ ಕೂಡ ಕೊಟ್ಟಿದ್ದಾರೆ. ನೋಡೋಕೆ ಲಕ್ಷಾಂತರ ಮರ ಗಿಡ ಇದ್ರೂ ಅದ್ರ ಬಗ್ಗೆ ನೀವು ತಿಳ್ಕೊಳ್ಲಿಕ್ಕೆ ಈ ಮಾಹಿತಿ ತುಂಬ ಅನುಕೂಲವಾಗುತ್ತೆ. ಇಲ್ಲಿ ಬಂದು ಬರೀ ಫಲಪುಷ್ಪ ಪ್ರದರ್ಶನ ಅಷ್ಟೇ ನೋಡೋಕೆ ಇರೋದು ಅನ್ನೋರಿಗೆ ಈ ಮಾಹಿತಿ. ಅದನ್ನು ಬಿಟ್ಟು ನಿಮಗೆ ತುಂಬಾ ನೋಡೋ ಪ್ಲೇಸಸ್ ಇದೆ. ಇದ್ರೊಳಗೆ ಬಿಗ್ ಸಿಲ್ಕ್ ಕಾಟನ್ ಟ್ರೀ ಆಗಿರ್ಬೋದು, ಇದರಲ್ಲಿ ಮಾಡಿರೋ ಆರ್ಕಿಟೆಕ್ಚರ್, ಮರದಲ್ಲೇ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ ನಿಮಗೆ. ಇನ್ನು ಫ್ಲವರ್ ಶೋಗಾಗಿಯೇ ತಮಿಳುನಾಡು, ಕೇರಳ, ಅಸ್ಸಾಂ, ಜಮ್ಮು ಮತ್ತು ಕಾಶ್ಮೀರ, ಕೊಲಂಬಿಯಾ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಕೀನ್ಯಾ, ಆಸ್ಟ್ರೇಲಿಯಾಗಳಿಂದ ಹೂಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತೆ. ಈ ಬಾರಿಯ ಫ್ಲವರ್ ಶೋಗೆ ಒಟ್ಟಾರೆ 60ಕ್ಕೂ ಹೆಚ್ಚು ಬಗೆಯ ಹೂಗಳನ್ನ ಬಳಕೆ ಮಾಡಿದ್ದಾರೆ. ಇವುಗಳಲ್ಲಿ ಆಂಥೋರಿಯಂ, ಗುಲಾಬಿ, ಜಬೇರಾ, ಆರ್ಕಿಡ್, ರೆಡ್ ಹಾರ್ಟ್ ಫೋಕರ್, ಆಲ್ಸ್ಟೋ, ಮೇರಿಯನ್, ಲಿಲ್ಲಿ, ಪೋಶಿಯಾ, ಆಗಪಾಂತಾಸ್, ಸೈಕ್ಲೋಮನ್, ಲಿಲ್ಲಿ, ಸುಗಂಧರಾಜ ಸೇರಿದಂತೆ ವಿವಿಧ ಬಗೆಯ ಹೂಗಳು ಇದೆ. ಫಲಪುಷ್ಪ ಪ್ರದರ್ಶನ ತುಂಬ ಕಂಗೊಳಿಸುತ್ತೆ. ನೀವು ನೋಡಲೇಬೇಕು. ಖಂಡಿತ ತೋರಿಸ್ತೀನಿ. ಇವಾಗ ನಾವು ಗ್ಲಾಸ್ ಡೋರ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಇನಾಗ್ರೇಷನ್ ಆಗಿಲ್ಲ, ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡಿ ಫುಲ್ ಕಂಪ್ಲೀಟ್ ಮಾಹಿತಿ ನಿಮಗೆ ಕೊಡ್ತೀವಿ. ಬಟ್ ಏನೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಬೆಳಗ್ಗೆ ಅನ್ನೋದನ್ನು ನೀವು ನೋಡಲೇಬೇಕು ಅಲ್ವಾ. ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್, ಇಲ್ಲಿ ಅವರು
ಎಷ್ಟು ಕಲೆಕ್ಷನ್ಸ್ ಮಾಡಿದ್ದಾರೆ ಅಂತ ನೋಡ್ಬೋದು. ಇಲ್ಲಿಂದ ನೀವು ಪ್ಲಾಂಟ್ಸ್ಗಳನ್ನ ಖರೀದಿ ಕೂಡ ಮಾಡ್ಬೋದು, ಬೀಜಗಳನ್ನೂ ಖರೀದಿ ಮಾಡ್ಬೋದು. ತುಂಬ ವಿವಿಧ ಬಗೆಯ ವಿವಿಧ ಜಾತಿಯ ಹೂಗಳು ಇಲ್ಲಿ ಇದೆ. ಗಾಜಿನ ಮನೆಯ ಅಕ್ಕಪಕ್ಕದಲ್ಲಿ ಈ ರೀತಿ ಹೂವಿನಿಂದ ಅಲಂಕೃತವಾಗಿ ಮಾಡಿದ್ದಾರೆ. ವಿಷನ್ ಆಫ್ ಈಕ್ವಾಲಿಟಿ ಬುದ್ಧ, ಬ್ರೆತ್ ಆಫ್ ಈಕ್ವಾಲಿಟಿ ಬಸವ, ವಾಯ್ಸ್ ಆಫ್ ಈಕ್ವಾಲಿಟಿ ಈಸ್ ಅಂಬೇಡ್ಕರ್. ಗಾಜಿನ ಮನೆಯ ಹೊರಾಂಗಣದಲ್ಲೇ ಇಷ್ಟು ಕಣ್ಣಿಗೆ ಆಕರ್ಷಿಸುವ ಗಿಡಗಳು, ಹೂಗಳು ಇರೋದ್ರಿಂದ ಒಳಗಡೆ ಇನ್ನೆಷ್ಟು ಚೆಂದಾಗಿ ಮಾಡಿರ್ಬೋದು ಅನ್ನೋ ಕುತೂಹಲ ಇದೆ ಅಲ್ಲ ನಿಮಗೆ. ಅದರಲ್ಲಿ ಅನುಮಾನನೇ ಬೇಡ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪ್ರತಿ ವರ್ಷ ಮುಂದಾಳತ್ವದಿಂದ ಇದನ್ನು ತುಂಬ ವಿಜೃಂಭಿತವಾಗಿ ಬೇರೆ ದೇಶಿಗರು ನಮ್ಮ ಸಂಸ್ಕೃತಿನ, ನಮ್ಮ ಕಲೆನ, ನಮ್ಮ ಲೀಡರ್ಸ್ನ ನೋಡೋ ಹಾಗೆ ಮಾಡೋದು, ಇದರಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ತುಂಬಾ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಇದರ ಇತಿಹಾಸ ಹೇಳೋದಾದರೆ 1760ರಲ್ಲಿ ಹೈದರಾಲಿಯು ಈ ಸಸ್ಯೋದ್ಯಾನನ ನಿರ್ಮಿಸಲು ಸೂಚಿಸಿರ್ತಾನೆ. ಆದರೆ ಇದನ್ನು ಆತನ ಮಗ ಟಿಪ್ಪು ಸುಲ್ತಾನ್ ಪೂರ್ಣಗೊಳಿಸ್ತಾನೆ. ಹೈದರಾಲಿಯು ಇದನ್ನು ಮೊಘಲ್ ಉದ್ಯಾನಗಳ ಮಾದರಿಯಲ್ಲೇ ರಚಿಸಬೇಕು ಅಂತ ಅಂದ್ಕೊಂಡಿರ್ತಾನೆ. ಅದಕ್ಕಾಗಿ ಇವರ ಮಗ ಹಲವಾರು ದೇಶಗಳಿಂದ ಸಸ್ಯಗಳು ಮತ್ತು ಮರಗಳನ್ನು ಆಮದು ಮಾಡಿಕೊಂಡು ತೋಟಗಾರಿಕೆ ಸಂಪತ್ತನ್ನು ಇದಕ್ಕೆ ಹೆಚ್ಚು ಮಾಡ್ತಾನೆ. ಹೈದರಾಲಿಯು ತೋಟಗಾರಿಕೆಯಲ್ಲಿ ಉತ್ತಮ ತಿಳುವಳಿಕೆ ಹೊಂದಿದ್ದ ಮತ್ತು ತಿಗಳ ಸಮುದಾಯದ ಜನರಿಗೆ ಇಲ್ಲಿ ಕೆಲಸನೂ ಕೊಟ್ಟಿದ್ದ. ಗಾಜಿನ ಮನೆ ನಿರ್ಮಾಣಕ್ಕೆ ಲಂಡನ್ನಿನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಾಗಿದ್ದು, ಇದಕ್ಕೆ ನವೆಂಬರ್ 30, 1898ರಂದು ರಾಜಕುಮಾರ ಆಲ್ಬರ್ಟ್ ವಿಕ್ಟರ್ ಅಡಿಗಲ್ಲು ಹಾಕಿದ್ರು. ಹಬ್ಬದ ಸಮಯದಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ರಂಗೋಲಿಯಿಂದ ಹೇಗೆ ನಾವು ಮನೇನ ಸಿಂಗಾರ ಮಾಡ್ತೀವೋ ಹಾಗೆ ಇನಾಗ್ರೇಷನ್ಗೆ ಇಲ್ಲಿ ತುಂಬ ಚೆನ್ನಾಗಿ ಸುಂದರವಾಗಿ ರಂಗೋಲಿ ಬಿಡ್ತಾ ಇದ್ದಾರೆ. ನಮ್ಮ ದೇಶದ ಮಹಿಳೆ, ದೀಪ, ಈಶ್ವರನ ಭೂಮಿ, ತ್ರಿಶೂಲ ಎಲ್ಲನೂ ಒಂದೇ ರಂಗೋಲಿಯಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ತೋಟಗಾರಿಕೆ ಇಲಾಖೆ ಈ ದಿನದಂದು ತುಂಬ ಹೊಸ ಇನೋವೇಟಿವ್ಸ್ ಜೊತೆನೂ ಬರ್ತಾ ಇದೆ. ತುಂಬ ಆಂದೋಲನ ಅದರದ್ದೆಲ್ಲನೂ ಪ್ರೋಗ್ರಾಮ್ಸ್ನ ಹೋಸ್ಟ್ ಮಾಡಿ ಹಾರ್ಟಿಕಲ್ಚರ್ ಬಗ್ಗೆ ಅರಿವು ಮೂಡಿಸ್ತಾ ಇದೆ ನಮ್ಮ ಜನರಿಗೆ. ಪ್ರೀವಿಯಸ್ ಫ್ಲವರ್ ಶೋ ಸ್ನ್ಯಾಪ್ಸ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಟೈ ಚಿಲ್ಡ್ರನ್ಸ್ ಮೈಂಡ್ ವಿತ್ ಫ್ಲವರ್ಸ್, ಲೆಟ್ ದೆಮ್ ವಾಕ್ ಆನ್ ದಿ ಪಾತ್ ಆಫ್ ಅರೋಮಾ. ಅಂದರೆ ಮಕ್ಕಳ ಮನಸ್ಸನ್ನು ಹೂವಿನಿಂದ ಕಟ್ಟಿ ಸುವಾಸನೆಯ ಹಾದಿಯಲ್ಲಿ ಅವರನ್ನು ನಡೆಯಲು ಬಿಡಿ. ಹೊರಾಂಗಣ ಹೂ ಪ್ರದರ್ಶನದಿಂದ ಹೂಗಳಿಂದ ನಮಗೆ ಈ ಸಂದೇಶನ ಕೊಡ್ತಾ ಇದ್ದಾರೆ. ಈ ಗಾಜಿನ ಮನೆ ನೈಟ್ ಟೈಮಲ್ಲಂತೂ ತುಂಬ ವಿಜೃಂಭಿತವಾಗಿ ಕಣ್ಮನ ಸೆಳೆಯುತ್ತೆ. ಇದಲ್ಲದೆ ತುಂಬ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಾರೆ. ಈ ಟೈಮಲ್ಲಿ ವಿಸಿಟ್ ಮಾಡೋದಂತೂ ಇಟ್ಸ್ ಹೈಲಿ ರೆಕಮೆಂಡೆಡ್. ಪ್ರತಿಯೊಬ್ಬರು ಎಸ್ಪೆಷಲಿ ಬೆಂಗಳೂರಲ್ಲಿರೋರಂತೂ ಇದನ್ನು ಮಿಸ್ ಮಾಡಲೇಬಾರ್ದು. ಇನ್ನೂ 10-12 ದಿನ ಕಾಲಾವಕಾಶ ಇದೆ. ಖಂಡಿತ ವಿಸಿಟ್ ಮಾಡಿ ನಮ್ಮ ದೇಶದ ಹೆಮ್ಮೆನ ಸಾರಿ ಹೇಳಿ. ಇಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಕಲಿಕೆ ಮತ್ತು ಅಭಿವೃದ್ಧಿಗೋಸ್ಕರ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಹಭಾಗಿತ್ವದೊಂದಿಗೆ, ಮುಂದಾಳತ್ವದೊಂದಿಗೆ ತುಂಬ ಯೋಜನೆಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳುತ್ತೆ.
ಬೌದ್ಧ ಧರ್ಮ ಸ್ವೀಕರಿಸುವಾಗ ಡಾಕ್ಟರ್ ಅಂಬೇಡ್ಕರ್ ಮತ್ತು ಅವರ ಅನುಯಾಯಿಗಳು ಸ್ವೀಕರಿಸಿದ 22 ಪ್ರತಿಜ್ಞಾ ವಿಧಿಗಳು ಇಲ್ಲಿವೆ. ಇದನ್ನು ನೀವು ಕಂಪ್ಲೀಟಾಗಿ ಪೋಸ್ಟ್ ಮಾಡಿ ಕೂಡ ಓದ್ಬೋದು. ಇದು 250 ವರ್ಷ ಹಳೆಯ ಮಾವಿನ ಮರದಲ್ಲಿ ಎಂಥ ಕಲಾಕೃತಿ ಮಾಡಿದ್ದಾರೆ ಅಂತ ನೋಡ್ಬೋದು. ಇದೊಂದೇ ಅಲ್ಲ, ಇದರಲ್ಲಿ ನಾನಾ ರೀತಿಯ ಮರಗಳು 250ಕ್ಕೂ ವರ್ಷ ಹೆಚ್ಚಿನ ಹಳೆಯ ಮರಗಳಲ್ಲಿ ಸೆಳೆಯುವ ಕಲಾಕೃತಿನ ಮಾಡಿದ್ದಾರೆ. ಅದರ ಹೆಸರನ್ನು ಕೂಡ ಅಲ್ಲೇ ನೇಮ್ ಬೋರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು, ಕ್ರೊಕೊಡೈಲ್ ಇರ್ಬೋದು, ಬುದ್ಧ ಕೂಡ ಮಾಡಿದ್ದಾರೆ. ಅದಲ್ಲದೆ ಈಗಲ್, ತುಂಬ ಒಳ್ಳೆಯ ಕಲಾಕೃತಿಗಳನ್ನು ಮಾಡಿದ್ದಾರೆ ಇಲ್ಲೆಲ್ಲ. ಕ್ರೊಕೊಡೈಲ್. ಸಮವಸ್ತ್ರ ಮತ್ತು ಶಾಲೆಯ ID ಕಾರ್ಡ್ ತೋರಿಸುವ ವಿದ್ಯಾರ್ಥಿಗಳಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಉಚಿತ ಪ್ರವೇಶ ಇದೆ. ಟೈಗರ್, ಲಯನ್, ನೀಲಗಿರಿ ಮರದಿಂದ ನವಿಲು, ತುಂಬ ಅದ್ಭುತ ಅಮೋಘ ಸೊಗಸಾದ ಕಲಾಕೃತಿನ ನಾವು ಕಣ್ಮನ ಸೆಳೆಬಹುದು. ಇದು ಲೋಟಸ್ ಬುದ್ಧ ಅಂತ. ಫಲುನ್ ದಾಫಾ, ಎ ಪೀಸ್ಫುಲ್ ಪ್ರಾಕ್ಟೀಸ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಸ್ವಾತಂತ್ರ್ಯೋತ್ಸವ ಮತ್ತು ಫಲಪುಷ್ಪ ಪ್ರದರ್ಶನದ ವಿಶೇಷವಾಗಿ ಇಲ್ಲಿ ತರಬೇತಿನ ಕೊಡ್ತಾ ಇದ್ದಾರೆ. ಹೇಗೆ ನಾವು ಮೆಡಿಟೇಷನ್ ಮಾಡಬೇಕು, ಮೆಡಿಟೇಷನಿಂದ ನಮ್ಮ ಜೀವನನ ಹೇಗೆ ಸುಧಾರಿಸಬಹುದು ಅನ್ನೋ ಬಗ್ಗೆ. ಇಲ್ಲಿ ಕಾಣ್ತಾ ಇರೋದು ಲಾಲ್ಬಾಗ್ನಲ್ಲಿರುವ ಕೆಂಪೇಗೌಡರ ಗೋಪುರ. ಪ್ರತಿ ತಿಂಗಳ 2ನೇ ಅಥವಾ 4ನೇ ವಾರಾಂತ್ಯದಲ್ಲಿ, ಅಂದರೆ ಶನಿವಾರ ಮತ್ತು ಭಾನುವಾರ, ಜನಪದ ಜಾತ್ರೆ ಕೂಡ ಇಲ್ಲಿ ನಡೆಸ್ತಾರೆ. ಇದನ್ನು ಕರ್ನಾಟಕ ಸರ್ಕಾರ ಆಯೋಜಿಸುತ್ತೆ. ಜನಪದ ಜಾತ್ರೆಗಳಲ್ಲಿ ಕರ್ನಾಟಕ ಎಲ್ಲ ಭಾಗಗಳಿಂದಲೂ ಬಂದ ತಂಡಗಳನ್ನು, ಮುಖ್ಯವಾಗಿ ಜಾನಪದ ನೃತ್ಯ, ಹಾಡು, ನಾಟಕಗಳನ್ನು ಇಲ್ಲಿ ಪ್ರದರ್ಶಿಸ್ತಾರೆ. ಇದು ಪೆನಿನ್ಸುಲಾರ್ ನೈಸ್ ರಚನೆಯಾಗಿರುವ ಭೌಗೋಳಿಕ ಸ್ಮಾರಕ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಈ ಸ್ಮಾರಕವು ಭಾರತೀಯ ಸರ್ವೇಕ್ಷಣಾ ಇಲಾಖೆಯು ಲಾಲ್ಬಾಗ್ ಬೆಟ್ಟದಲ್ಲಿ 3000 ಮಿಲಿಯನ್ ವರ್ಷ ಹಳೆಯ ಪೆನಿನ್ಸುಲಾರ್ ನೈಸ್ ಬಂಡೆ ಅಂತ ಗುರುತಿಸಿದೆ. ಕೆಂಪೇಗೌಡರ 4 ಪ್ರತಿಮೆಯಲ್ಲಿ ಇದು ಕೂಡ ಒಂದಾಗಿದೆ. ಇದೊಂದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತಲೂ ಹೇಳ್ಬೋದು, ಪೆನಿನ್ಸುಲಾರ್ ಗಿನ್ನೆಸ್. ಇದು ತುಂಬ ಪುರಾತನವಾದ ಮರ, ಎಷ್ಟು ದೈತ್ಯಾಕಾರವಾಗಿದೆ ಅಂತಾನೆ ನೀವು ನೋಡ್ತಾ ಇರ್ಬೋದು. ಇದು ಎಷ್ಟು ಜನರ ಆಸರೆಗೆ ಕಾರಣ ಆಗಿದೆ ಅಂತ. ಇದರ ಮುಂದೆ ಒಂದು ಇನ್ಸ್ಟಿಟ್ಯೂಟ್ ಕೂಡ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. 18ನೇ ಶತಮಾನದಿಂದಲೇ ಲಾಲ್ಬಾಗ್ ಉದ್ಯಾನವನನ ನಿರ್ಮಿಸೋಕೆ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಭಾರತದ ಮೊದಲ ಹುಲ್ಲಿನ ಗಡಿಯಾರ ಇಲ್ಲೇ ಕಂಡು ಬರುತ್ತೆ, ನೋಡ್ತಾ ಇರ್ಬೋದು. HMT ವಾಚ್ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ಗಡಿಯಾರ ಓಡ್ತಾ ಇದೆ, ನೀವು ಎಷ್ಟು ಸಮಯ ಅಂತ ಇಲ್ಲೇ ನೋಡಿ ತಿಳ್ಕೊಬೋದು. ಇದು ಚಾಮರಾಜ ಒಡೆಯರ್ರವರ ಪ್ರತಿಮೆ.
ಪುಷ್ಪ ಪ್ರದರ್ಶನದ ಇನಾಗ್ರೇಷನ್ ಮಾಡುತ್ತಿರುವ ದೃಶ್ಯ. ಆಮೇಲೆ ಗೂಗಲಲ್ಲಿ ನೋಡ್ಬಿಡ್ತಾರೆ. ಒಳಗಡೆ ವಿಚಾರಗಳನ್ನು ನಾವು ಕಲಿಸುವ ಜವಾಬ್ದಾರಿಯನ್ನು ಕೂಡ ನಿರಂತರವಾಗಿ ಮಾಡಿಕೊಂಡಿದ್ದೇವೆ. This is the wonderful flower show, and through the flower show they have given all the Dr. Baba Saheb Ambedkar life story of through the flower show. I think this is the first time in India I have seen that such type of flower show is arranged here in the Karnataka Lalbagh area. I thank to the horticultural department and their office bearer also. They are so beautiful. ये जो मैसेज है बाबा साहब का लाइफ स्टोरी का, अभी तक बाबा साहब के चित्र का प्रदर्शन होता था, but this is the novelty I think. This is the first time it has done in the Karnataka, Bengaluru, Lalbagh, कि बाबा साहब का संपूर्ण स्टोरी फूलों में और पौधों में लिखा हुआ। आपके माध्यम से ये सब न्यूज़ अक्रॉस द इंडिया स्टेट में जाना चाहिए कि बाबा साहब को ट्रिब्यूट करने के लिए, अभिवादन करने के लिए ऐसे प्रोग्राम इस कर्नाटक में हो रहे हैं। आज हम देखते हैं कि बाबा साहब की प्रतिमा यहाँ तेलंगाना, आंध्र प्रदेश में बड़ी बड़ी खड़ी कर दी है। आने वाले समय में बम्बई में बाबा साहब की 300 फुट की प्रतिमा खड़ी हो जाएगी। और एक हटके प्रोग्राम किया है इस कर्नाटक में, जो बाबा साहब का स्टोरी है, बाबा साहब ने हमारे लिए क्या किया, व्हाट बाबा साहब डन फॉर दिस कंट्री।